ಇವತ್ತು ಶ್ರೀಶೈಲದಲ್ಲಿ ಶ್ರೀ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯ ಬ್ರಹ್ಮ ರಥೋತ್ಸವ ಮತ್ತು ಅವರ ಕಲ್ಯಾಣೋತ್ಸವ ನಡೆಯಿತು. ಅದರ ಅಂಗವಾಗಿ ಪಾದಾಲಂಕಾರ ಮತ್ತೆ ಸ್ವಾಮಿಯವರ ಕಲ್ಯಾಣೋತ್ಸವ ಈ ಶ್ರೀಶೈಲ ಕ್ಷೇತ್ರದಲ್ಲಿ ನಡೀತಾ ಇದೆ. ಹಾಗಾಗಿ ಇದನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿ ಸ್ವಾಮಿಯವರ ಪಾದಾಲಂಕಾರ ಮಾಡಿದ್ದಾರೆ, ಅವರ ಕಂಕಣ ಕಟ್ಟಿದ್ದಾರೆ ಅಂತಂದ್ರೆ ನೋಡ್ರಿ. ನೋಡಿದ್ರಿ ಅಲ್ವಾ, ಇದನ್ನು ಬಹಳ ವರ್ಷಗಳಿಂದ ಅಂದ್ರೆ ಎಷ್ಟೋ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ದೃಶ್ಯನ ಕಣ್ತುಂಬಿಕೊಳ್ಳೋಕೆ ಜನ ಎಷ್ಟೋ ದೂರದಿಂದ ಬರ್ತಾ ಇರ್ತಾರೆ. ಅದರಲ್ಲಿ ಎಲ್ಲರಿಗೂ ಸಿಗ್ತದೆ ಅಂತ ಹೇಳಕ್ಕೂ ಆಗಲ್ಲ, ಈ ದರ್ಶನ ಎಲ್ಲರಿಗೂ ಸಿಗಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ ಜನರು ಎಷ್ಟು ಬರ್ತಾ ಇದ್ದಾರೆ ಅಂತಂದ್ರೆ ವರ್ಷ ಜಾಸ್ತಿ ಆಗ್ತಾನೆ ಇದೆ, ಕಡಿಮೆ ಮಾತ್ರ ಆಗ್ತಾ ಇಲ್ಲ. ಸೊ ಈ ದರ್ಶನ ಮಾಡಿದವರು ಬಹಳ ಪುಣ್ಯವಂತರು ಹೇಳ್ಬೇಕು ಅಂತಂದ್ರೆ. ಇನ್ನೊಂದೇನು ಅಂತಂದ್ರೆ ಈ ಜಗತ್ತಿನಲ್ಲೇ ಮೊದಲನೆಯಾಗಿ ಮದುವೆಯಾದ ಒಂದು ಜೋಡಿ ಅಂತಂದ್ರೆ ನಮ್ಮ ಅಚ್ಚುಮೆಚ್ಚಿನ ಶಿವ ಪಾರ್ವತಿಯರು. ಅಂದ್ರೆ ಪ್ರೀತಿಸಿ ಆ ಈಶ್ವರನು ಪಡ್ಡ ಕಷ್ಟ ಆ ಸತಿದೇವಿಯನ್ನು ಪಡೆಯೋದಕ್ಕೆ ಯಾರು ಪಡೆದಿಲ್ಲ. ಅಷ್ಟು ಕಷ್ಟ ಬಿದ್ದು ಕೊನೆಗೆ ಸತಿದೇವಿಯನ್ನ ತನ್ನವಳಾಗಿ ಮಾಡ್ಕೊಂಡಿದ್ದಾನೆ. ಆ ಒಂದು ಸಂದರ್ಭ ಈ ಮಹಾಶಿವರಾತ್ರಿ ದಿನ ಆಚರಣೆ ಮಾಡ್ತಾರೆ. ಇನ್ನೊಂದು ಏನು ಅಂತಂದ್ರೆ ಈ ಮಹಾಶಿವರಾತ್ರಿ ದಿನ ಸಮುದ್ರ ಮಂಥನದಲ್ಲಿ ಆಲಾಹಲ ಬಂದಾಗ ಯಾರು ಅದನ್ನು ಕುಡಿಯೋಕೆ ಯಾರು ಅದನ್ನು ತಗೊಳ್ಳೋಕೆ ಮುಂದೆ ಬರಲ್ಲ. ಆದ್ರೆ ನಮ್ಮ ಶಿವಪ್ಪ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನು ತಗೊಳಕ್ಕೆ ಅಂತಂದ್ರೆ ಈ ಜಗತ್ತನ್ನೇ ಸುಡುವಂತ ಆಲಾಹಲವನ್ನು ಸೇವಿಸೋಕೆ ಕೂಡ ಮುಂದೆ ಬರ್ತಾನೆ. ಅಷ್ಟು ಸಾಹಸ ಮಾಡಿದ್ದು ದಿನ ಈ ಮಹಾಶಿವರಾತ್ರಿ. ಈ ಶಿವರಾತ್ರಿ ದಿನ ನಾವು ಇಲ್ಲಿ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಆ ಒಂದು ತತ್ವವನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕು. ಅಂದ್ರೆ ಜಗತ್ತನ್ನು ಕಾಪಾಡೋ ರೀತಿ ಯಾವ ರೀತಿ ಶಿವಪ್ಪ ಇದ್ದಾನೆ ಆ ರೀತಿ ಆ ಒಂದು ತತ್ವ ಅನ್ನೋದು ನಮಗೆ ಬರಬೇಕು. ಅದನ್ನು ತಿಳಿಸೋದಕ್ಕೆ ಈ ಮಹಾಶಿವರಾತ್ರಿ ಅನ್ನೋದು ಆಚರಣೆ ಮಾಡ್ತೀವಿ. ಈ ಶಿವರಾತ್ರಿ ದಿನ ಲಿಂಗೋದ್ಭವ ಕಾಲದಲ್ಲಿ ಈಶ್ವರನಿಗೆ ಮಹಾರುದ್ರಾಭಿಷೇಕ ನಡೆಯುತ್ತೆ. ಈ ರುದ್ರಾಭಿಷೇಕ ನಡೆಯುತ್ತಲೇ ಸ್ವಾಮಿಯವರ ಅಲಂಕಾರ ಮತ್ತು ಅವರ ಏನಂತಾರೆ ಮದುವೆ ಗಂಡು ತರ ರೆಡಿ ಮಾಡಿ ಅವರ ಕಲ್ಯಾಣೋತ್ಸವ ನಡೆಸ್ತಾರೆ. ಅದನ್ನ ಕಣ್ತುಂಬೋಕೆ ಬಹಳ ಜನ ವೆಯ್ಟ್ ಮಾಡ್ತಾ ಇರ್ತಾರೆ.